ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ರಾಯರ ಮಠದಲ್ಲಿ ಕೊಡುವಂತಹ ಒಂದು ಮಂತ್ರಾಕ್ಷತೆಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಸರಿಯಾದ ವಿಧಾನ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಈ ಮಂತ್ರಾಕ್ಷತೆಗೆ ಇರುವಂಥ ಶಕ್ತಿ ನಮ್ಮ ಜೀವನಕ್ಕೆ ಆಧಾರ ಅಂತಲೇ ಹೇಳ್ಬೋದು. ಇದರಲ್ಲಿರುವ ಶಕ್ತಿ ನಿಜವಾಗ್ಲೂ ಅತ್ಯದ್ಭುತ. ಕಷ್ಟಗಳನ್ನು ಕಳಿಬೇಕು ಅಂತಂದರೆ ಮಂತ್ರಾಕ್ಷತೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು. ಮತ್ತೊಮ್ಮೆ ಹೇಳ್ತೇನೆ, ಮಂತ್ರಾಕ್ಷತೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರತಿ ಗುರುವಾರ ನೀಡುವ ಒಂದು ಮಂತ್ರಾಕ್ಷತೆ ಏನಿದೆ, ಅದನ್ನು ಯಾವ ರೀತಿ ನೀವು ಸದ್ಬಳಕೆಯನ್ನು ಮಾಡಿಕೊಂಡ್ರೆ ರಾಯರ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಗಿರೋ ಕಾರಣದಿಂದ ಈ ಒಂದು ವಿಡಿಯೋವನ್ನು 2 ನಿಮಿಷಗಳ ಕಾಲ ಸ್ಕಿಪ್ ಮಾಡದೆ ನೋಡಿ. ಇದು ಬಹು ಮುಖ್ಯವಾದ ಮಾಹಿತಿಯಾಗಿರುತ್ತೆ. ಸ್ನೇಹಿತರೆ, ಸಾಧಾರಣವಾಗಿ ಮನೆಯವರೆಲ್ಲ ಸೇರಿ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ಗುರುವಾರ ಹೋಗ್ತೀರಾ, ರಾಯರ ಒಂದು ದರ್ಶನವನ್ನು ಮಾಡ್ತೀರಾ, ರಾಯರ ಮಠದಲ್ಲಿ ನೀಡುವ ಒಂದು ತೀರ್ಥ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಅಲ್ಲಿ ನೀಡುವ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಅಂತಹ ಅಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ನೆಲಕ್ಕೆ ಸೋಕಿಸಬಾರ್ದು. ನಿಮಗೆ ತಿಳಿದಿರ್ಬೋದು, ರಾಯರ ಮಠದಲ್ಲೇ ಆ ಒಂದು ಮಂತ್ರಾಕ್ಷತೆ ಏನು ಕೊಡ್ತಾ ಇರ್ತಾರೆ, ಅಲ್ಲಿ ತುಂಬ ಜನ ಅದನ್ನು ತಲೆ ಮೇಲೆ ಹಾಕೊಳ್ಳೋ ಸಮಯದಲ್ಲಿ ಅಥವಾ ಇನ್ನೇನೋ ಮಾಡೋ ಸಮಯದಲ್ಲಿ ಅಥವಾ ಸರಿಯಾಗಿ ಅದನ್ನು ಪೊಟ್ಟಣ ಕಟ್ಟಿಕೊಳ್ಳದೆ ಅದನ್ನು ನೆಲದ ಮೇಲೆ ಚೆಲ್ಲಿರ್ತಾರೆ. ಅದನ್ನು ತುಂಬ ಜನ ಅಲ್ಲೇ ತುಳ್ಕೊಂಡು ಓಡಾಡ್ತಿರ್ತಾರೆ. ಇದು ಸಾಕಷ್ಟು ಮಠಗಳಲ್ಲಿ ನಾವು ನೋಡಿದ್ದೀವಿ, ನೀವು ನೋಡಿರ್ತೀರ. ಆದರೆ ಖಂಡಿತ ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಎಲ್ಲರೂ ಕೂಡ ಅಲ್ಲಿಗೆ ಬಂದಿರೋವಂಥವ್ರು ರಾಯರ ಭಕ್ತರೇ ಆಗಿರ್ತಾರೆ. ಎಲ್ಲರೂ ಕೂಡ ಅದೇ ಮಿಸ್ಟೇಕ್ನ ಮಾಡಿ ಒಂದು ಅಲ್ಲಿ ರಾಯರ ಸೇವೆಯನ್ನು ಮಾಡ್ತಿರ್ತಾರೆ. ಆದರೆ ಇಲ್ಲಿ ಅಷ್ಟೇ ಶಕ್ತಿಶಾಲಿಯಾದ ಒಂದು ಮಂತ್ರಾಕ್ಷತೆಯನ್ನು ಕಾಲಲ್ಲಿ ತುಳ್ಕೊಂಡು ಓಡಾಡ್ತಿರ್ತಾರೆ. ಹೀಗಿರುವಾಗ ರಾಯರ ಅನುಗ್ರಹ ಅನ್ನೋದು ಹೇಗೆ ಸಿಗುತ್ತೆ ಹೇಳಿ ಅಲ್ವಾ? ಆಗಿರೋ ಕಾರಣದಿಂದ ನೀವೇನು ಮಾಡಬೇಕಂತಂದರೆ ಆ ಒಂದು ಮಂತ್ರಾಕ್ಷತೆಯನ್ನು ಒಂದು ಡಬ್ಬದಲ್ಲಿ ವಿಶೇಷವಾದ ಒಂದು ಜಾಗದಲ್ಲಿ ಇಟ್ಟು ಅದನ್ನು ಶೇಖರಣೆ ಮಾಡ್ತಾ ಬರಬೇಕು. ಏಕೆಂತಂದರೆ ರಾಯರ ಮಠದಲ್ಲಿ ತುಂಬ ನಿಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರೆ. ಅದು ನೀವು ಅದನ್ನು ತಲೆ ಮೇಲೆ ಹಾಕ್ಕೊಂಡಿರ್ತೀರ. ಮಿಕ್ಕಿರುವಂಥ ಒಂದಷ್ಟು ಮಂತ್ರಾಕ್ಷತೆಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಗಾಜಿನ ಡಬ್ಬಿ ಆಗಿರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿ ಆಗಿರ್ಬೋದು, ಅದರಲ್ಲಿ ನೀವು ಹಾಕ್ತಾ ಬರ್ಬೋದು. ಈ ರೀತಿ ಒಂದು ಮಂತ್ರಾಕ್ಷತೆಯನ್ನು ನೀವು ಶೇಖರಣೆ ಮಾಡ್ತಾ ಬರಬೇಕಾಗುತ್ತೆ. ನೀವು ಯಾವುದಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾದ್ರೆ ಅದನ್ನು ಪ್ರತಿನಿತ್ಯ ಕೂಡ ನಿಮ್ಮ ಒಂದು ತಲೆ ಮೇಲೆ ಹಾಕ್ಕೊಂಡು ಅಕ್ಷತೆಯನ್ನು ಇಟ್ಕೊಂಡು ಹೋಗ್ಬೋದಾಗಿರುತ್ತೆ, ಅಥವಾ ಪೊಟ್ಟಣ ಕಟ್ಕೊಂಡು ಕೂಡ ಹೋಗ್ಬೋದಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ರಾಯರ ಒಂದು ಅನುಗ್ರಹ ಅನ್ನೋದೇನಿದೆ ನಿಮ್ಮ ಮೇಲೆ ತುಂಬ ಬೇಗ ಸಿಕ್ಬಿಡುತ್ತೆ. ನೀವು ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ನಿಮಗೆ ಸಂಪೂರ್ಣವಾಗಿ ಆಗೇ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯ ಒಂದು ಭಯ, ಭೀತಿ ಮತ್ತು ಅಡೆತಡೆ ಅನ್ನೋದು ಇರೋದೇ ಇಲ್ಲ. ಇನ್ನು ಎರಡನೇದಾಗಿ, ಒಂದು ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಅಥವಾ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳು ನೀವು ಪರೀಕ್ಷೆ ಬರೆಯುವ ಸಮಯದಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ಒಂದು ಶೇಖರಣೆ ಮಾಡಿಕೊಂಡು ಅಥವಾ ತಲೆ ಮೇಲೆ ಹಾಕ್ಕೊಂಡು ಹೋಗಬೇಕಾಗತ್ತೆ. ಯಾಕಂತಂದರೆ ಇನ್ನು ಮಕ್ಕಳು ಇದನ್ನು ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಕೂಡ ಇದನ್ನು ಇಟ್ಕೊಂಡು ಹೋಗ್ಬೋದು. ಇನ್ನು ಸ್ನೇಹಿತರೆ, ಏನಪ್ಪ ಅಂತಂದರೆ ರಾಯರ ಮಂತ್ರಾಕ್ಷತೆ ಇಟ್ಕೊಂಡು ಹೋಗಿದ ತಕ್ಷಣ ನಾನು ಪಾಸ್ ಆಗಿಬಿಡ್ತೀನಿ, ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗಿತೀನಿ ಅಂತ ಅನ್ನೋದಲ್ಲ. ನಿಮ್ಮ ಶ್ರಮ ಅನ್ನೋದು ಜೊತೆಗಿರಬೇಕಾಗುತ್ತೆ. ಆದರೆ ರಾಯರ ಆಶೀರ್ವಾದ ಅನ್ನೋದು ನಿಮ್ಮ ಜೊತೆಗಿತ್ತು ಅಂತಂದರೆ ನಿಮ್ಮ ಶ್ರಮ ಮತ್ತು ರಾಯರ ಒಂದು ಆಶೀರ್ವಾದ ಎರಡೂ ಸೇರಿಕೊಂಡು ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಆದರೆ ಬರೀ ನನಗೆ ರಾಘವೇಂದ್ರ ಸ್ವಾಮಿಗಳು ನನಗೆ ಆಶೀರ್ವಾದವನ್ನು ಮಾಡಿಬಿಡ್ತಾರೆ, ನಾನು ಕಷ್ಟವನ್ನೇ ಪಡೋದಿಲ್ಲ ಅಂತ ಹೇಳಿದರೆ ಅದು ನಿಮಗೆ ಖಂಡಿತ ಅಂಥವ್ರು ಉದ್ಧಾರ ಆಗೋದೇ ಇಲ್ಲ. ಯಾಕಂತಂದರೆ ನಿಮ್ಮ ಶ್ರಮ ಇದ್ದರೆ ಮಾತ್ರ ಅಲ್ಲಿ ನಿಮಗೆ ಯಶಸ್ಸು ಅನ್ನೋದು ರಾಯರು ಕೊಡ್ತಾ ಇರ್ತಾರೆ. ಇನ್ನು 4 ಒಂದು ಮಂತ್ರಾಕ್ಷತೆ ಒಂದು ಕಾಳುಗಳನ್ನು ಏನು ಮಾಡಬೇಕಂತಂದರೆ ಮಕ್ಕಳ ತಲೆ ಮೇಲೆ ಹಾಕ್ಬೋದು. ಇದರಿಂದ ಏನಪ್ಪ ಆಗುತ್ತಂತಂದರೆ ಮಕ್ಕಳಿನ ಒಂದು ನೆನಪಿನ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮಕ್ಕಳಿಗೆ ಗುರುರಾಯರ ಒಂದು ಅನುಗ್ರಹ ಅನ್ನೋದು ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಇನ್ನು ಮಕ್ಕಳಿಗೆ ಹೆಚ್ಚಿಗೆ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರು ಏನಪ್ಪ ಮಾಡಬೇಕಂತಂದರೆ ತುಂಬ ಕಷ್ಟಪಡ್ತಾ ಇರ್ತಾರೆ, ಸಾಕಷ್ಟು ವರ್ಷಗಳು ಕಳೆದಿರುತ್ತೆ, ಮದುವೆ ವಿಳಂಬ ಆಗ್ತಾ ಇರುತ್ತೆ. ಅಂಥವ್ರು ಕೂಡ ಪ್ರತಿನಿತ್ಯ ಬಿಡದಂಗೆ ಈ ಒಂದು ಅಕ್ಷತೆಯನ್ನು ತಲೆ ಮೇಲೆ ಹಾಕೊಳ್ತಾ ಬರಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಶುಭ್ರವಾಗಿ ರಾಯರ ಬಳಿ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಗೇನಿದೆ ಮದುವೆ ಸಮಸ್ಯೆ ಇದೆ ಅಲ್ವಾ, ಅದನ್ನು ನೀವು ಬೇಗ ಒಂದು ವಿವಾಹ ಒಂದು ಯೋಗ ಬರಲಿ ಅಂತ ಹೇಳ್ಬಿಟ್ಟು ರಾಯರ ಹತ್ರ ನೀವು ಕೇಳ್ಕೊಂಡು ಬರಬೇಕಾಗುತ್ತೆ. ನೀವು ಮಠಕ್ಕೆ ಹೋಗಬೇಕು ಅಂತೇನಿಲ್ಲ, ರಾಯರ ಒಂದು ಫೋಟೋ ಮುಂದೆ ನಿಂತ್ಕೊಂಡು ನೀವು ಕೇಳ್ಕೊಳ್ಬೇಕಾಗುತ್ತೆ. ನಂತರ ಈ ಒಂದು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಅಥವಾ ನಿಮ್ಮ ಒಂದು ಬ್ಯಾಗ್ನಲ್ಲಿ ಅಥವಾ ನಿಮ್ಮ ಒಂದು ಪರ್ಸ್ನಲ್ ಆದರೂ ಇಟ್ಕೊಂಡು ನೀವು ಇದನ್ನು ಪ್ರತಿನಿತ್ಯ ಹೋಗ್ಬೋದು. ಇನ್ನು ನೀವೆಲ್ಲಾದರೂ ನೀವು ದೂರದ ಊರುಗಳಿಗೆ ನೀವು ಪ್ರಯಾಣ ಮಾಡ್ತೀರಿ ಅನ್ನೋ ಸಮಯದಲ್ಲಿ ನಿಮ್ಮ ಒಂದು ಪರ್ಸ್ನಲ್ಲಿ
ಏನಿದೆ ರಾಘವೇಂದ್ರ ಸ್ವಾಮಿಗಳ ಒಂದು ಅಕ್ಷತೆಯನ್ನು ಇಟ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಸದಾಕಾಲ ಏನಿದೆ ಒಂದು ಒಳ್ಳೆಯದಾಗುತ್ತೆ. ದುಷ್ಟಶಕ್ತಿಗಳ ಬಾಧೆ ಅನ್ನೋದು ಏನಿದೆ ನಿಮಗೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಇದಿಷ್ಟೇ ಅಲ್ಲ, ಮುಂದಿನ ಮಾಹಿತಿಗಳಲ್ಲಿ ನಾನು ರಾಯರ ಅಕ್ಷತೆಗಳಿಂದ ಇನ್ನೂ ಏನೆಲ್ಲ ಲಾಭ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ರಾಯರ ಅನುಗ್ರಹದ ಮಾಹಿತಿಗಳನ್ನು ಏನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ರಾಯರ ಪವಾಡದ ಬಗ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ, ಇದು ಯಾವುದೂ ಕೂಡ ನಿಲ್ಲೋದಿಲ್ಲ. ಏಕಂತಂದರೆ ರಾಯರ ಮಹಿಮೆ ಅಂಥದ್ದು, ಇದನ್ನು ನಾವು ನಿಮಗೆ ಹಗಲು ರಾತ್ರಿ ಬೆಳಗ್ಗೆ ವರ್ಷಾನುಗಟ್ಟಲೆ ಹೇಳ್ತಾ ಹೋದರೂ ಕೂಡ ಮುಗಿಯೋದಿಲ್ಲ, ಅಷ್ಟೊಂದಿರುತ್ತೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ರಾಘವೇಂದ್ರ ಸ್ವಾಮಿಗಳ ಒಂದು ಗ್ರೂಪ್ಗೆ ಸೇರ್ಕೊಬೇಕು ಅಂತ ಏನಾದರೂ ಇಚ್ಛೆ ಇತ್ತು ಅಂತಂದರೆ ಕೆಳಗಡೆ ಏನೊಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ, ಆ ಒಂದು ನಂಬರ್ಗೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ಒಂದು ವಾಟ್ಸಪ್ ಮಾಡಿ. ಇದರಿಂದ ನಾವು ನಿಮ್ಮನ್ನು ರಾಯರ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ಇದರಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಗಳನ್ನು ನೀವು ಪಡ್ಕೊಳ್ಬೋದು. ತುಂಬ ಜನ ಇದ್ದಾರೆ, ಈಗಾಗಲೇ ಸಾವಿರಾರು ಜನ ಅದರಲ್ಲಿ ಸೇರ್ಕೊಂಡಿದ್ದಾರೆ. ನೀವು ಕೂಡ ಸೇರ್ಕೊಳ್ಳಿ. ನಿಮ್ಮ ಒಂದು ನಂಬರ್ ಏನಿದೆ ಅದನ್ನು ನಾವು ಖಂಡಿತ ಒಂದು ಸೆಕ್ಯೂರ್ ಆಗಿ ಇಟ್ಟಿರ್ತೀವಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ರಾಯರ ಭಕ್ತರೇ ಆಗಿರ್ತಾರೆ. ನಿಮ್ಗೆ ಇದರಿಂದ ಅನುಗ್ರಹ ಸಿಗಲಿ ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.